ಹೇ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವು ತಮ್ಮನೇಲಿ ನೋಡಿರ್ತೀರ, ಗಾಡಿ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸ್ಬೇಕು, ಆಮೇಲೆ ಬ್ರೇಕ್ ಪ್ಯಾಡ್ ಹಾಕ್ಸ್ಬೇಕು. ಸೊ ಆಲ್ರೆಡಿ ತಂದಿದ್ದೀನಿ ನಾನೇ. ಸೊ ಎರಡರಿಂದ ನನಗೆ 500 ರೂಪೀಸ್ ಆಯಿತು. ಇದು ಯಾವ ಕಂಪ್ನಿದು ಗೊತ್ತಿಲ್ಲ. ಸೊ ಇದೊಂದು ಬಂದು 255 ರೂಪೀಸು. ಆ್ಯಂಡ್ ಇದು ಹೊಸದು ಟ್ರೈ ಮಾಡಿರೋದು. ಅವನೇ ಕೊಟ್ಟ ನನಗೆ ಹೊಸದು ಸಹ ಟ್ರೈ ಮಾಡಿ ಅಂತ. ಅಂದರೆ ನನಗೆ ಹೊಸದು, ಅವ್ನಿಗೆ ಹಳೇದು. ಸೊ ಫಸ್ಟ್ ಟೈಮ್ ನಾನು ಇದನ್ನು ತಗೊಂಡು ಹಾಕ್ಸ್ತಾ ಇರೋದು. ಸೊ ಓಕೆ. ಸೊ ಗಾಡಿ ಇಂಜಿನ್ ಆಯಿಲೆಲ್ಲ ಆವಾಗ ಚೆಕ್ ಮಾಡಿಸ್ಕೋತಾ ಇರಿ. ಸರ್ವಿಸಿಗೆ ಬಿಟ್ಟು ಚೆನ್ನಾಗಿ ಗಾಡಿನ ಮೇಂಟೈನ್ ಮಾಡ್ಕೊಳ್ಳಿ. ನಾನಂತೂ ಗಾಡಿ ಇಂಜಿನ್ ಆಯಿಲ್ನ ಎಷ್ಟು ಹಿಂಡಬೇಕೋ ಅಷ್ಟು ಹಿಂಡ್ಬಿಟ್ಟಿದ್ದೀನಿ. ಸೊ ನೀವೇ ನೋಡ್ಬೋದು ಎಷ್ಟು ಕಮ್ಮಿ ಬರ್ತಾಯಿದೆ ಅಂತ. ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿತ್ತು ಗಾಡಿ ಇಂಜಿನ್ ಆಯಿಲ್ ನೋಡಿ. ಮೆಕ್ಯಾನಿಕ್ ಒಂದ್ಸಲಿ ನನ್ನ ಮಕ ನೋಡ್ದೆ, ಇವನು ಯೋಗ್ಯತೆಗೆ ಒಂದು ಗಾಡಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ. ಸೊ ಬೇಜಾರಾಯಿತು, ಬಟ್ ಏನು ಮಾಡೋಕ್ಕಾಗುತ್ತೆ, ಅನುಭವಿಸ್ಲೇಬೇಕಲ್ಲ. ಸೊ ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ಳಿ. ಯಾವ ಕಡೆ? ಸೊ ನನ್ನ ಗಾಡಿ ಬಂದು ಆ್ಯಕ್ಟಿವಾ 6G 600 ml ಆಗೋದು ಅದಕ್ಕೆ. ಸೊ ಅದೇ ತಂದೆ. ನೋಡೋಣ ಗಾಡಿ ಇನ್ನು ಮುಂದೆ ಸ್ಮೂತಾಗಿ ಓಡುತ್ತಾ, ಹೇಗೆ ಓಡುತ್ತೆ ಅಂತ ನೋಡೋಣ. ಆ್ಯಕ್ಚುಲಿ ನನ್ನ ಹತ್ರ ಗೋಪ್ರೋ ಇಲ್ಲ, ಕೈನಲ್ಲಿ ಮೊಬೈಲ್ ಹಿಡ್ಕೊಂಡು ಮಾಡ್ತಾಯಿದ್ದೆ. ಸೊ ಹಾಗಾಗಿ ಅವರು ಗಾಡಿ ಬೆಂಡ್ ಮಾಡಿ ಅಂತೆಲ್ಲ ಹೇಳ್ತಿದ್ರು, ನಾನು ನೀಟಾಗಿ ಮಾಡೋಕ್ಕಾಗಲಿಲ್ಲ. ಸೊ ಬ್ರೇಕ್ ಪ್ಯಾಡು ಲಾಸ್ಟಲ್ಲಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಸೊ ಹೀಗಾಗಿತ್ತು. ಸೊ ಮತ್ತೆ ಸಿಗುವ ಬಾಯ್.